ಎಲ್ಲ ನಮ್ಮ ಕಳ್ಳು ಬಳಿಗಳಿಗೆ, ನಮ್ಮ ದೇವರ ಮಕ್ಕಳು, ಧೀರ ಮಕ್ಕಳು, ದೇವರ ಧೀರ ಮಕ್ಕಳಿಗೆ ನನ್ನ ಅನಂತ ನಮಸ್ಕಾರಗಳೊಂದಿಗೆ ಇವತ್ತಿನ ಕಾರ್ಯಕ್ರಮದ ನಮ್ಮನ್ನು ಮುಖ್ಯ ಅತಿಥಿಗಳಾಗಿ ನಮ್ಮ ನಾಗರಾಜರಿಗೆ ಅವರು ವಿಶೇಷವಾಗಿ ನನಗೆ ಇದಕ್ಕೆ ಬಹಳ ಒತ್ತನ್ನು ಕೊಟ್ಟಿರ್ತಕ್ಕಂಥವ್ರು ಡಾಕ್ಟರ್ ನಾರಾಯಣಪ್ಪನವರು. ಇವತ್ತು ಅವರು ಇರಬೇಕಿತ್ತಿಲ್ಲಿ, ಆದರೆ ಇವತ್ತೊಂದು ಸ್ವಲ್ಪ ಅವರಿಗೆ ಕಾಲು ಒಂಚೂರು ಉಳುಗಿಸ್ಕೊಂಡು ಇವತ್ತು ಬೆಳಗ್ಗೆ ಅರ್ಜೆಂಟಾಗಿ ಅವ್ರು ಬರೋದಕ್ಕೆ ಸಾಧ್ಯವಾಗಲಿಲ್ಲ. ಆದರೆ ಅವರು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇರ್ತಾರೆ ಅಂತೇಳಿ ಭಾವಿಸ್ತೀನಿ. ಸುಮಾರು 4 ವರ್ಷದಿಂದ ಇದು ಶುರುವಾಯಿತು ಅಂತೇಳಿ ಭಾವಿಸ್ತೀನಿ. ಈ ಕಾರ್ಯಕ್ರಮ 4-5 ವರ್ಷನ ಅವತ್ತಿನ ಮೊದಲನೇ ಕಾರ್ಯಕ್ರಮದಿಂದನೂ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೀತಾ ಇದ್ರು, ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ. ಆದರೆ ಯೋಗಾನುಯೋಗ ಇವತ್ತು ಅದು ಕೂಡಿ ಬಂತು. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನನಗೆ ತುಂಬ ಸಂತೋಷ ಆಗಿದೆ. ನಮ್ಮವ್ರನ್ನ ನಮ್ಮ ಕಳ್ಳು ಬಳಿಗಳನ್ನು ನೋಡೋಂಥ ಒಂದು ಸೌಭಾಗ್ಯವನ್ನು ದೇವರು ಕಲ್ಪಿಸಿಕೊಟ್ಟಿದ್ದಾನೆ ಅಂತಕ್ಕಂಥ ವಾದದ ಮೇಲೆ ಇವತ್ತಿನ ದೀವರ ಸಾಂಸ್ಕೃತಿಕ ವೈಭವವನ್ನು ಭೂಮುನಿ ಬುಟ್ಟಿಗೆ, ಹಸೆ ಚಿತ್ತಾರ ಸ್ಪರ್ಧೆಗಳು ಮತ್ತು ಪ್ರದರ್ಶನಗಳು, ಇದರ ಕಾರ್ಯಕ್ರಮವನ್ನು ಪರಮ ಪೂಜ್ಯರುಗಳ ಕೈನಲ್ಲಿ ಶ್ರೀ ರೇಣುಕಾನಂದ ಸ್ವಾಮೀಜಿಯವರ ಅಮೃತ ಹಸ್ತದಿಂದ ಇದು ಶುಭ ಚಾಲನೆಯ ಆಶೀರ್ವಾದದೊಂದಿಗೆ ಪಡೆದಿದ್ದೀವಿ ಅಂತೇಳಿ ನಾನು ಭಾವಿಸ್ತೀನಿ. ಮತ್ತು ನಾರಾಯಣ ಗುರುಗಳ ಆಶೀರ್ವಾದದಲ್ಲಿ ಮತ್ತು ಮಾರ್ಗದರ್ಶನದಲ್ಲಿ ಶತಮಾನಗಳಿಂದ ಏನು ನಾವು ಅವರ ವಾದವನ್ನು ಇವತ್ತು ನಮ್ಮ ಇಡೀ ಮನುಕುಲಕ್ಕೆ ಅದು ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಅಂತಕ್ಕಂಥ ವಾದದ ಮೇಲೆ ನಮ್ಮನ್ನು ಎಲ್ಲರನ್ನೂ ಕೂಡಿಸ್ಬೇಕು ಅಂತಕ್ಕಂಥ ವಾದ ಇದೆ. ಅದನ್ನು ಕೂಡ ಗಮನದಲ್ಲಿಟ್ಕೊಂಡು ನಮ್ಮೆಲ್ಲರಿಗೂ ಕೂಡ ಬಹಳ ಆತ್ಮೀಯರು, ನಮ್ಮ ತಾಲೂಕಿನವರೇ ಆಗಿರ್ತಕ್ಕಂಥ ಶ್ರೀ ರಾಜಪ್ಪ ಮಾಸ್ತರವರು ಬಂದಿದ್ದಾರೆ, ಕಲ್ಗೋಡು ರತ್ನಾಕರ್ ಅವರು ಇದ್ದಾರೆ, ನಮ್ಮ ತಬ್ಲಿ ಬಂಗಾರಪ್ಪನವರು ಬಂದಿದ್ದಾರೆ, ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಈಡೂರು ಪರಶುರಾಮಪ್ಪನವರ ಶ್ರೀಮತಿಯವರು ಇವತ್ತಿಲ್ಲಿ ಬಂದಿದ್ದಾರೆ. ಹಾಗೂ ಶ್ರೀಧರ್ ಅವರು ಮತ್ತು ಲಿಂಗರಾಜ್ ಅವರು ನಿನ್ನೆ ಇಲ್ಲ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು, ಏನಾದರೂ ತಪ್ಪಿಸ್ಬೇಡಿ ಇದನ್ನು ಅಂತಕ್ಕಂಥ ವಾದವನ್ನು. ಮತ್ತು ಎಲ್ಲದಕ್ಕಿಂತ ಹೆಚ್ಚು ನಾಗರಾಜ್ ಅವರು 1000 ಸರಿ ಫೋನ್ ಮಾಡಿರ್ಬೋದು ನನಗೆ. ಹೋದ ಸರಿ ಬರಬೇಕು ಅಂತೇಳಿ ಅನ್ಕೊಂಡಿದ್ವಿ, ಬರೋದಕ್ಕೆ ಆಗಲಿಲ್ಲ. ಈ ಒಂದು ಕಲೆ ಏನಿದೆ ಇದಕ್ಕೆ ಸ್ಫೂರ್ತಿ ಅಂದರೆ ನಮಗೆ ಪ್ರಕೃತಿನೇ. ಪ್ರಕೃತಿಗಿಂತ ದೊಡ್ಡವರು ಯಾರೂ ಇಲ್ಲ ಅನ್ನೋದಕ್ಕೆ ಪ್ರತಿ ಸಾರಿನೂ ಕೂಡ ಪ್ರಕೃತಿ ನಮ್ಮ ಮುಂದೆ ಬಂದು ನಿಲ್ತದೆ. ಅದು ಮಳೆ ರೂಪದಲ್ಲಿ, ಬರಗಾಲದ ರೂಪದಲ್ಲಿ, ಕೃಷಿಕನಾಗಿ, ಮರವಾಗಿ, ಗಾಳಿಯಾಗಿ, ಬೆಂಕಿಯಾಗಿ, ಪ್ರಕೃತಿ ದತ್ತವಾಗಿರ್ತಕ್ಕಂಥ ಸಂಪತ್ತೇನಿದೆ ಅದರ ಒಳಗೇನೆ ಈ ಜಾನಪದ ಕಲೆಗಳು ಮತ್ತು ನಮ್ಮ ಮುಂದಿನ ಪೀಳಿಗೆಯನ್ನು ನೋಡ್ತಕ್ಕಂಥ ಶಕ್ತಿ ಮತ್ತು ಯುಕ್ತಿ, ಬುದ್ಧಿವಂತಿಕೆ, ಮಾರ್ಗದರ್ಶನ ಪೂರ್ಣ ಎಲ್ಲದೂ ಇರೋದು ನಮ್ಮ ಪ್ರಕೃತಿನಲ್ಲೇ. ಯಾಕಂದರೆ ನಾವು ಈ ಚಿತ್ತಾರ ಕಲೆಗಳನ್ನು ಅಥವಾ ನಮ್ಮ ವಿದ್ಯೆಯನ್ನು, ನಮ್ಮ ಬುದ್ಧಿವಂತಿಕೆಯನ್ನು, ನಮ್ಮ ಸಂಸ್ಕೃತಿಯನ್ನು, ನಮ್ಮ ಕಲೆಯನ್ನು ಕಲಿತಿರ್ತಕ್ಕಂಥದ್ದು ಕೂಡ ನಾವು ಪ್ರಕೃತಿಯಿಂದನೇ. ಅಂದರೆ ನಾವು ಅಕ್ಷರ ಕಲಿಯೋದಕ್ಕಿಂತ ಮುಂಚಿತವಾಗಿ ಅಕ್ಷರ ಜ್ಞಾನ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ನಮಗೆ ಮಾತುಗಳಾಗಲೇ ಹೊರಟಿತ್ತು. ಮಾತುಗಳಿಗಿಂತ ಮುಂಚೆ ಸ್ವರಜ್ಞಾನ ಅಂದರೆ ದೇವರು ನಮಗೆ
ಒಂದು ಲಯ, ತಾಳ ಮತ್ತು ಜ್ಞಾನವನ್ನು ಸ್ವಾಭಾವಿಕವಾಗಿ ಕೊಟ್ಟಿದ್ದ. ಅಂದರೆ ನಾವು ಮನುಷ್ಯರಿಗೆ ಈ ಮೆದುಳಿನ ಬುದ್ಧಿವಂತಿಕೆಯನ್ನು ಹೆಚ್ಚಿಗೆ ಕೊಟ್ಟುಬಿಟ್ಟ. ಒಳ್ಳೆಯದು ಮತ್ತು ಕೆಟ್ಟದ್ದನ್ನು ತೂಗಷ್ಟು ಶಕ್ತಿ ಈ ಮನುಷ್ಯನಿಗಿದೆ. ಆದರೆ ಕಲ್ತಿರ್ತಕ್ಕಂಥದ್ದು ಮಾತ್ರ ನಾವು ಎಲ್ಲಿಂದ ಕಲ್ತೀವಿ? ಬಾಯಿ ಬರದೇ ಇರತಕ್ಕಂಥ ಪ್ರಾಣಿಗಳಿಂದ, ಪ್ರಕೃತಿಯಿಂದ, ಜುಳು ಜುಳು ಹರಿತಕ್ಕಂಥ ನದಿಯಿಂದ, ಬಾವಿಯಲ್ಲಿರ್ತಕ್ಕಂಥ ನೀರಿನ ನಿಶಬ್ದತೆಯಿಂದ, ಧ್ಯಾನ ಮಾಡ್ತಕ್ಕಂಥ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು, ಅನೇಕದೆಲ್ಲದನ್ನು ನಮಗೆ ವಾದ ಕೊಟ್ಟಿರ್ತಕ್ಕಂಥದ್ದು ಪ್ರಕೃತಿನೇ. ಇವತ್ತು ನಾವು ಬೇಟೆ ಆಡ್ತೀವಿ ಅಂದರೆ ಬೇಟೆ ನಮ್ಮ ಅಪ್ಪ ಅಜ್ಜ ಹೇಳ್ಕೊಟ್ಟಿದ್ದಲ್ಲ. ಬೇಟೆ ಹೇಳ್ಕೊಟ್ಟಿರ್ತಕ್ಕಂಥದ್ದು ನಮಗೆ ಇಲ್ಲಿಯ ಮೃಗಗಳು. ಹುಲಿ ಬೇಟೆ ಹೇಗೆ ಜಿಂಕೆನ ಆಡ್ತು, ಹಕ್ಕಿ ಹೇಗೆ ಮೀನನ್ನು ಹಿಡಿತು, ಹೇಗೆ ಹೊಂಚು ಹಾಕಿ ನಾವೆಲ್ಲದನ್ನು ಹಿಡಿಬೇಕು ಅಂತಕ್ಕಂಥ ಭಾವನೆ ಬಂತು. ಇದನ್ನು ನಾವು ಪ್ರಕೃತಿಯಿಂದನೇ ಕಲ್ತವ್ರು. ನಾವು ಯಾರು ಕೂಡ ಇದು ಮಾಡ ಹಾಡನ್ನು ಹಾಡೋದು ಹೇಗೆ, ನವಿಲಿನಿಂದ ನರ್ತನ ಮಾಡೋದು ಹೇಗೆ, ನಮ್ಮ ತಾಳಗಳನ್ನು ಹೇಗೆ ಲಯಬದ್ಧವಾಗಿ ಜುಳು ಜುಳು ಹರಿತಕ್ಕಂಥ ನೀರಿನಿಂದ ಆ ಕಾಲಕ್ರಮೇಣ ಕಾಲಬದ್ಧವಾಗಿ ಹೇಳ್ಕೊಡ್ತು ಅಂತಕ್ಕಂಥದ್ದನ್ನು ನಾವು ಪ್ರಕೃತಿ ದತ್ತವಾಗಿ ಹೇಳ್ಕೊಡ್ತು. ಅಂದರೆ ಕಲೆಗಳು ಇವತ್ತಿಗೂ ಕೂಡ ಅಡಗಿರ್ತಕ್ಕಂಥದ್ದು ಎಲ್ಲಿ ಅಂದರೆ ನಮ್ಮ ಪ್ರಕೃತಿನಲ್ಲೇನೆ. ಅಂದರೆ ನಮ್ಮ ಪ್ರಕೃತಿ ಎಲ್ಲಿದೆ? ದೇವರಲ್ಲಿದೆ. ಅದು ನಿಶಬ್ದವಾಗಿದೆ, ಶಾಂತವಾಗಿದೆ. ಅದು ಬಹಳ ರುದ್ರಾವತಾರದಲ್ಲೂ ಇದೆ ಮತ್ತು ಅಷ್ಟೇ ಶಾಂತವಾಗೂ ಇದೆ. ಹಾಗಾಗಿ ಇವತ್ತು ನಾವು ಈ ಸಾಂಸ್ಕೃತಿಕ ಸಮಾರಂಭವನ್ನು, ಈ ಒಂದು ಕೊಡುಗೆಯನ್ನು ನಾಗರಾಜ್ ನೇರ್ಗೆಯವರ ಮುಖಂಡತ್ವದಲ್ಲಿ ಮುಂದಿನ ಪೀಳಿಗೆಗೆ ಇದು ಹೋಗಬೇಕು, ಇದು ಇಲ್ಲೇ ನಶಿಸಿ ಹೋಗಬಾರ್ದು ಅನ್ನೋ ಪ್ರಯತ್ನ ಏನಿದೆ, ಇದು ಅಭೂತಪೂರ್ವವಾಗಿರತಕ್ಕಂಥ ಪ್ರಯತ್ನಗಳು ಅಂತೇಳಿ ನಾನು ಭಾವಿಸ್ತೀನಿ. ಇಡೀ ತಂಡಕ್ಕೆ ನನ್ನ ಕೃತಜ್ಞತೆಗಳನ್ನು, ಅಭಿನಂದನೆಗಳನ್ನ ನಾನು ಈ ವೇದಿಕೆಯಿಂದ ಸಲ್ಲಿಸ್ತೀನಿ. ಹಾಗಾಗಿ ಅಕ್ಷರ ಜ್ಞಾನ ಇದೆ. ಇದು ಸಾಮಾನ್ಯವಾಗಿ ನಾವೆಲ್ಲರೂ ಕಲ್ತಿದ್ದೆಲ್ಲಿಂದ? ಕಲ್ಲಿನ ಮೇಲೆ ಕೆತ್ತಿದ್ರು. ಕಲ್ಲಿನ ಮೇಲೆ ಕೆತ್ತೋದಕ್ಕಿಂತ ಮುಂಚಿತವಾಗಿ ಎಲ್ಲಿ ಕಲ್ತರು? ಅವರಿಗೆ ಬರವಣಿಗೆ ಇರಲಿಲ್ಲ, ಪೆನ್ನು ಪೇಪರು ಇರಲಿಲ್ಲ ಆಗಿನ ಕಾಲದಲ್ಲಿ. ಮರಳಿನ ಮೇಲೆ ತೀಡಿದ್ರು. ಮರಳಿನ ಮೇಲೆ ತೀಡಿಬಿಟ್ಟು ಎಷ್ಟರವರೆಗೂ ತೀಡಬಹುದು? ನಮ್ಮ ಬೆರಳುಗಳು ಗಾಯ ಆಗಿಬಿಡ್ತದೆ. ಗಾಯ ಆಗಬಾರ್ದು ಅಂದರೆ ಏನು ಮಾಡಬೇಕು? ನಾನು ಇದಕ್ಕೆ ಒಂದು ಹೊರಾಂಗಲವನ್ನು, ಇದನ್ನಕ್ಕೆ ಒಂದು ಚರ್ಮದ ಚೊಡಿಕೆಯನ್ನು ಇಟ್ಕೊಂಡು ಬರೆಯೋದು ಶುರು. ಚರ್ಮ ಎಷ್ಟು ತಡೀತದೆ? ತಡೆಯೋದಕ್ಕೆ ಶಕ್ತಿ ಇಲ್ಲ. ಅದಕ್ಕೇನು ಮಾಡಿದ್ರು? ಅದಕ್ಕೆ ಒಂದು ಕಡ್ಡಿನ ಹಿಡಿದ್ರು ಬರೆದ್ರು. ಆದರೆ ಶಾಶ್ವತವಾಗಿ ಉಳಿಬೇಕು ಅನ್ನೋದಾದರೆ ಏನು ಮಾಡಿದ್ರು? ಅದಕ್ಕೆ ಒಂದು ಲೇಖನಿ ಮಾಡಿದ್ರು, ಅದಕ್ಕೆ ಒಂದು ತಾಳೆಗರಿಯನ್ನು ತರ್ತಂತು. ಅಂದರೆ ಇದನ್ನು ನನ್ನ ಸಾಧನೆಯನ್ನು, ನನ್ನ ಬುದ್ಧಿವಂತಿಕೆಯನ್ನು ಮತ್ತೊಂದು ಪೀಳಿಗೆಗೆ ಕೊಡ್ತಕ್ಕಂಥ ಶಕ್ತಿ ಏನಾದ್ರು ಇದ್ರಂದರೆ ಅದು ನನ್ನ ಮೆದುಳಿನಿಂದ ಬರ್ತಕ್ಕಂಥ ಬುದ್ಧಿವಿಕೆಯನ್ನು ಬೇರೆ ರೂಪದಲ್ಲಿ ಕಲ್ಲಿನ ಮೇಲೆ ಬರೆದ್ರು, ನಮ್ಮ ಎಲೆಗಳ ಮೇಲೆ ಬರೆದ್ರು, ತಾಳೆಗೇರಿ ಮೇಲೆ ಬರೆದ್ರು. ಇವತ್ತು ಪೇಪರ್ನಲ್ಲಿ ಬಂತು. ಇವತ್ತೆಲ್ಲಿಗೆ ಬಂತು? ನಮ್ಮ ಮೊಬೈಲ್ನಲ್ಲಿ ಬಂದ್ಬಿಡ್ತು. ಇವತ್ತು ಇಡೀ ನಮ್ಮ ಪ್ರಪಂಚ ನನ್ನ ಮೊಬೈಲ್ನಿದೆ. ಹೇಗೆ ಕೃಷ್ಣ ಪರಮಾತ್ಮ ಹೇಳ್ದ, ನನ್ನ ಇಡೀ ಪ್ರಪಂಚ ನನ್ನ ಕಿರುಬೆರಳಲ್ಲಿದೆ ಅಂತ ಹೇಳಿ ಯಾವತ್ತು ಹೇಳ್ತಾ ಇದ್ನೋ, ಇವತ್ತು ಇಡೀ ನಮ್ಮ ಪ್ರಪಂಚ ಎಲ್ಲಿ ಬಂತು? ನನ್ನ ಬೆರಳಿಗೆ ಬಂತು. ಹಾಗಾಗಿ ಸಂಸ್ಕೃತಿನ ಇವತ್ತು ಪಸರಿಸೋದೇನಿದೆ, ತಲುಪೋದೇನಿದೆ, ಇದು ಬಹಳ ಸುಲಭ ಇವತ್ತು. ಆದರೆ ನಾವು ಯಾವುದನ್ನ ನಾವು ಹಂಚಬೇಕು ಅಂತ ಇದ್ದೀವಿ ಅದನ್ನು ಅದರಲ್ಲಿ ಹಂಚ್ತಾ ಇಲ್ಲ. ಯಾಕಂದರೆ ಭಾಳಷ್ಟು ಜನಕ್ಕೆ ಇವತ್ತು ನಮಗೆಲ್ಲರಿಗೂ ನಮ್ಮ ಮನೆ ಮುಂದೆಗಡೆಗೆ ನಮಗೆಲ್ಲರಿಗೂ ಗೊತ್ತಿದೆ, ಗಣಪನ ಇಡ್ತೀವಿ. ಯಾವುದು ಮುಂಚೆ ಎಲ್ಲ ನಾವು ನಮ್ಮ ಗೋವಿನ ಸಗಣಿಯನ್ನು ಇಟ್ಟು ಅಲ್ಲೊಂದಿಟ್ಟು ಹೂವಿಟ್ಟುಬಿಟ್ಟು ಒಂದು ಗಣಪನ ಇಡ್ತಾ ಇದ್ವಿ. ಅದಕ್ಕೆ ತಾಂಬೂಲ ಕೊಡ್ತಿದ್ವಿ. ಹೇಗೆ ತಾಂಬೂಲ ಕೊಡ್ತಾ ಇದ್ವಿ? ವಿಳೆದೆಲೆ, ಒಂದು ಸುಣ್ಣ, ಒಂದು ಅಡಿಕೆ. ಇದನ್ನು ಕೊಡೋದಕ್ಕೆ, ಇದನ್ನು ಯಾವ ಕಾರಣಕ್ಕೋಸ್ಕರ ಕೊಡ್ತಾರೆ ಹಾಗಾದರೆ? ಅಂದರೆ ನಮ್ಮ ಪೂರ್ವಿಕರು ಕೊಡಬೇಕಾದ್ರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ, ಯಾವುದೇ ಸಂದರ್ಭದಲ್ಲೂ ಕೂಡ ಅವರ ತಿಳುವಳಿಕೆಯಿಂದ ಮಾಡಿಲ್ಲ. ಅಂದರೆ
ಒಂದು ಪದ್ಧತಿಯನ್ನು ದಾಟಿಸಬೇಕು ಅನ್ನೋದಾದರೆ ಅವರಿಗೆ ಮುಂದಾಲೋಚನೆ ಇತ್ತು. ಅಂದರೆ ಹಸಿರು, ನಮ್ಮ ವಿಳೆದೆಲೇನಿದೆ ಇದು ಹಸಿರಿದು. ಹಸಿರು ಅಂದ್ರೇನು? ವೃದ್ಧಿ. ಅಂದರೆ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆ ಆಗಬೇಕು ಅಂದರೆ ಅದಕ್ಕೆ ಒಂದು ದೇವಿ ಬೇಕು, ಅದಕ್ಕೆ ಒಂದು ಹೆಣ್ಣು ಬೇಕು, ಅದಕ್ಕೆ ಒಂದು ಶಕ್ತಿ ಬೇಕು. ಹಾಗಾಗಿ ಅದಕ್ಕೆ ಒಂದು ವೃದ್ಧಿಯನ್ನು ಹಸಿರಾಗಿ ಕೊಟ್ಟರು. ಇಲ್ಲೇ ಹಸಿರು ನೋಡಿದ್ರು ಕೂಡ ಅದಕ್ಕೆ ಒಂದು ಸಂಸ್ಕೃತಿ ಇದೆ, ಒಂದು ತಾಳ್ಮೆ ಇದೆ, ಒಂದು ಶಾಂತಿ ಇದೆ, ಅದಕ್ಕೆ ಮುಂದೆ ಹೋಗ್ತಕ್ಕಂಥ ಶಕ್ತಿ ಇದೆ. ಸುಣ್ಣ ಕೊಟ್ಟರು. ಸುಣ್ಣ ಏನು ಹಾಗಾದರೆ? ಸುಣ್ಣಕ್ಕೆ ಅದಕ್ಕೆ ಶಕ್ತಿ ಇದೆ, ಸುಡೋ ಶಕ್ತಿನೂ ಇದೆ, ಬೆಳೆಸೋ ಶಕ್ತಿನೂ ಇದೆ. ಹಾಗಾಗಿ ಅದನ್ನು ಸುಣ್ಣನ ಏನು ಮಾಡಿದ್ರು? ಗಂಡು ಅಂದರು. ಹಾಗಾದರೆ ಅಡಿಕೆ ಕೊಡೋದು ಅದು ಗಣಪ. ನಮ್ಮ ಮುಂದಿನ ಪೀಳಿಗೆಗೆ ಕೊಡ್ತಕ್ಕಂಥದ್ದು ಗಣಪ. ಎಲೆ, ಅಡಿಕೆ, ಸುಣ್ಣ ಏನಿದೆ ಇದು ಮುಂಚಿಂದನೂ ಬಂದಿರತಕ್ಕಂಥ ಪದ್ಧತಿಗಳು. ಇದು ನಶಿಸಿ ಹೋಗೋದಿಲ್ಲ. ಇದು ಇವತ್ತು ಯಾವುದೇ ಶುಭ ಕಾರ್ಯದಲ್ಲಿ ಮಾಡೋದಾದರೂ ಕೂಡ ನೀವು ಕೊಡೋದೇನು? ಎಲೆ, ಅಡಿಕೆ, ನೀವು ತಾಂಬೂಲವನ್ನು ಕೊಡಬೇಕು ಅನ್ನೋದಾದರೆ ಇದನ್ನು ಮಾತ್ರ ಕೊಡ್ತೀರೇ ಹೊರತು ಬೇರೆ ನಿಮಗೆ ಏನೇ ಇದ್ರೂ ಕೂಡ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ನಮ್ಮ ಜೊತೆಗೆ, ನಮ್ಮ ಸಂಸ್ಕೃತಿ ಜೊತೆಗೆ ದೇವರುಗಳು ಶಿವ, ಪಾರ್ವತಿ, ಗಣಪ ನಿಮ್ಮ ಅಡಿಕೆ, ಎಲೆ ಮತ್ತು ಸುಣ್ಣದ ರೂಪದಲ್ಲೇ ನಮ್ಮ ಜೊತೆಗೆ ಶಾಶ್ವತವಾಗಿರ್ತಕ್ಕಂಥ ಸಂಸ್ಕೃತಿನ ಯಾರು ಮಾಡಿದರು? ನಮ್ಮ ಪೂರ್ವಿಕರು ಮಾಡಿದರು. ಅಂದರೆ ಈ ಸಂಸ್ಕೃತಿಗಳು, ಈ ಸಂಸ್ಕಾರಗಳೇನಿದ್ದಾವೆ ಇವು ಒಂದು ತಲೆಮಾರಿಂದ ಮತ್ತೊಂದು ತಲೆಮಾರಿಗೆ ಶಾಶ್ವತವಾಗಿ ಹೋಗ್ತಕ್ಕಂಥ ಕೆಲಸಗಳಾಗಬೇಕು. ಅದಕ್ಕೋಸ್ಕರನೇ ನಾಗರಾಜ್ ನೇರ್ಗಿಯವರು ಇವತ್ತು ಈ ವೇದಿಕೆಯನ್ನು ಸಿದ್ಧ ಮಾಡಿ ಪ್ರತಿಯೊಂದು ನಮ್ಮ ಪೂರ್ವಿಕರ ಸಾಧನೆಗಳು, ಪೂರ್ವಿಕರ ಮುಂದಾಲೋಚನೆಗಳು ಇವೆಲ್ಲವೂ ಕೂಡ ಒಂದಕ್ಕೊಂದಕ್ಕೆ ದಾಟಬೇಕು ಅಂತೇಳಿ. ಭಾಳಷ್ಟು ಜನಕ್ಕೆ ಇವತ್ತು ಬಾಳೆ ಎಲೆ ಊಟ ನಮಗೆ ಹಬ್ಬದಲ್ಲಿ ಮಾತ್ರ ಬಂದ್ಬಿಟ್ಟಿದ್ದಾವೆ. ಹಬ್ಬ ಬಿಟ್ಬಿಟ್ಟು ಬೇರೆ ಕಡೆ ಇಲ್ಲ. ಆದರೆ ಮುಂಚೆ ಎಲ್ಲ ಚಕ್ಲ ಬಕ್ಲ ಹೊಡ್ಕೊಂಡು ನೆಲದ ಮೇಲೆ ಕೂತು ಬಾಳೆ ಎಲೆ ಹಾಕ್ಕೊಂಡು ನಾವು ಕೂತ್ಕೊಳ್ತಾ ಇದ್ವಿ. ಬಾಳೆ ಎಲೆ ಕೂತ ತಕ್ಷಣವೇ ಎಲ್ಲ ನಮ್ಮ ಹಿರಿಯರು ಏನು ಮಾಡ್ತಿದ್ರು ಅಂದರೆ ನೀರು ಹಾಕಿ ಬಾಳೆ ಎಲೆ ಸುತ್ತಗೂ ಹಿಂಗೆ ಹಾಕೋರು. ಕಾಲಕ್ರಮೇಣ ಅದೇನಾಗ್ಬಿಡ್ತು ಅಂದರೆ ಇದೊಂದು ಪದ್ಧತಿಯಾಗಿ ಸಂಪ್ರದಾಯ ಆಗೋಯ್ತು. ಅಂದರೆ ಬರೀ ಒಂದು ಕುಲದವರು ಮಾತ್ರ ಇದನ್ನು ಮಾಡ್ತಾರೆ, ಬೇರೆ ಯಾರಿಗೂ ಕೂಡ ಇದು ಹಕ್ಕಿಲ್ಲ ಅಂತೇಳಿ. ಇದು ಯಾರ ಹಕ್ಕೂ ಕೂಡ ಅಲ್ಲ. ಇದು ಬಾಳೆ ಎಲೆ ಮೇಲೆ ಹಾಕ್ತಕ್ಕಂಥದ್ದು ಏನಂದರೆ ಊಟಕ್ಕೆ ಕ್ರಿಮಿಕೀಟಗಳು ಒಳಗಡೆಗೆ ಬರಬಾರ್ದು ಅನ್ನೋ ಏಕೈಕ ಕಾರಣದಿಂದ ಮಾಡಿರ್ತಕ್ಕಂಥದ್ದು. ಏಕೈಕ ಕಾರಣ ಅದನ್ನು ಏನು ಮಾಡಿಬಿಟ್ರು, ಅದನ್ನು ದೇವರಿಗೆ ಮತ್ತು ಸಮಾಜಕ್ಕೆ ಹೇಳಿಬಿಟ್ಟು ಎಲೆ ಮೇಲೆ 3 ಸತಿ ಸುತ್ತಿದ್ರೆ ನಾನು ಇನ್ನೊಂದು ವರ್ಗದವನಾಗ್ಬಿಡ್ತೀನಿ ಅಥವಾ ಇನ್ನೊಂದು ಪೀಳಿಗೆಯವನಾಗ್ಬಿಡ್ತೀನಿ ಅಂತಕ್ಕಂಥ ಭಾವನೆ ಮೇಲೆ ಬಂದ್ಬಿಡ್ತು. ಹಾಗಾಗಿ ನಮ್ಮ ಪೂರ್ವಿಕರು ಮಾಡಿರ್ತಕ್ಕಂಥದ್ದು ಏನಿದ್ದಾವೆ ಇವೆಲ್ಲವೂ ಕೂಡ ಒಂದೊಂದಾಗಿ ಜಾತಿ, ಮತ, ಧರ್ಮಗಳು ಇಲ್ಲದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳು. ಇದು ಭಾಳ ವೈಜ್ಞಾನಿಕವಾಗಿ, ಸೈಂಟಿಫಿಕ್ ಆಗಿ ಮಾಡಿರ್ತಕ್ಕಂಥ ಕೆಲಸಗಳೇ ಹೊರತು, ಹಾಗಾಗಿ ನಮ್ಮ ಸಂಸ್ಕೃತಿ, ಕಲೆ ಏನಿದೆ ಇವೆಲ್ಲವೂ ಕೂಡ ಅನುಭವದಿಂದ ಬಂದಿರತಕ್ಕಂಥದ್ದು. ಕಾಲಕ್ರಮೇಣ ಮನುಷ್ಯ ಸ್ವಾರ್ಥಿ ಆದ ಮೇಲೆ ತನ್ನನ್ನು ತಾನು ನಮ್ಮದು ಅಂತಕ್ಕಂಥದ್ದನ್ನು ಬಿಟ್ಟು ನಾನು ಅಂತಕ್ಕಂಥ ಭಾವನೆಗಳು ಬಂದ ಮೇಲೆ ಇವೆಲ್ಲವೂ ಕೂಡ ನನ್ನ ಮನೆ ಒಳಗೆ ನನಗೋಸ್ಕರನೇ ಅಂತಕ್ಕಂಥ ಭಾವನೆಯನ್ನು ಹಿಡಿದು ಇದು ಅಲ್ಲಾಡತಕ್ಕಂಥ ಕೆಲಸ ಆಯಿತು. ಅದನ್ನು ಕೂಡಿಸ್ತಕ್ಕಂಥ ಕೆಲಸ ಇವತ್ತು ನಾಗರಾಜ್ ನೇರ್ಗಿಯವರು ಮತ್ತು ಅವರ ತಂಡ ಇವತ್ತು ಮಾಡ್ತಾ ಇದೆ ಅಂತ ಹೇಳಿ ನಾನಂತೂ ಭಾವಿಸ್ತೀನಿ. ಹಾಗಾಗಿ ಇವತ್ತು ಗಾಳಿ, ನಮ್ಮ ಬುಟ್ಟಿಗಳು ಇವನ್ನೆಲ್ಲವನ್ನು ನೋಡಿದರೆ ಭಾಳ ಸಂತೋಷ ಆಗುತ್ತೆ. ಮತ್ತು ಇದ್ರ ಜೊತೆಗೆ ನಮ್ಮ ತೀವ್ರ ಊಟಗಳು, ಕೋಳಿ, ಕಜ್ಜಾಯ, ನಮ್ಮ ಕೂಣಿ, ಬಲೆಗಳು ಇವೆಲ್ಲವೂ ಏಡಿ ಹಿಡಿಯೋ ತಂತ್ರಗಳು, ನಾವು ಹೇಗೆ ಕಪ್ಪೆ ಹೊಡೆದ್ಬಿಟ್ಟು ಬಳ್ಳಿ ಕಟ್ಟಿಬಿಟ್ಟು ದರದಲ್ಲಿ ಹಾಕಿ ನಾವೆಲ್ಲ ಮಾಡಿದವ್ರೆ. ನಮ್ಮ ಗದ್ದೆ ಬಯಲಲ್ಲಿ, ಕೆರೆ ಅಂಗಳದಲ್ಲಿ ಮೀನು ಸುಟ್ಟು, ಏಡಿ ಸುಟ್ಟು ತಿಂದಂಥ ಕೆಲಸಗಳು ಇವೆಲ್ಲವೂ ಕೂಡ ನಮ್ಮ ಮಕ್ಕಳು ಪರಿಚಯ ಇಲ್ದಂಗೆ ಆಗಿದ್ದಾವೆ. ಇವನ್ನ ಎಲ್ಲದನ್ನೂ ಕೂಡ ಮಾಡಬೇಕು ಅಂದರೆ ನಮ್ಮ ಮಕ್ಕಳನ್ನ ಎಲ್ಲಿ ಕರ್ಕೊಂಡು ಹೋಗ್ಬೇಕು? ಪರಿಸರಕ್ಕೆ ಹೋದಾಗ ಅವರಿಗೆ ಮಣ್ಣು, ನೀರು ಈ ಅನುಭವ ಬರ್ತದೆ. ಹಾಗಾಗಿ ಇವತ್ತಿನ ಮಕ್ಕಳಿಗೆ ನಾವು ಅರ್ಲನ್ನ ದಾಟಬೇಕು ಅಂದರೆ ನಾವೇ ಎತ್ತಿ ದಾಟಿಸ್ತೀವಿ. ಅದನ್ನು ಮಾಡಬಾರ್ದು.
ಅವರಿಗೆ ಏನು ಮಾಡಬೇಕು ಅಂದರೆ ಅರ್ಲೆಲ್ಲ. ಆದರೆ ಕಾಲಕ್ರಮೇಣ ಇವತ್ತು ನಮಗೆ ಆ ಹೆಂಡದ ಬಿಸ್ನೆಸ್ ಏನಿದೆ ಅಥವಾ ಆ ಒಂದು ವ್ಯಾಪಾರ ಏನಿದೆ ಅದು ನಮಗೆ ಕೈ ಬಿಟ್ಟು ಹೋಗಿದೆ. ಅದನ್ನು ಇವತ್ತಿನ ಸಂದರ್ಭದಲ್ಲಿ ಅದನ್ನು ವಿದ್ಯಾಕ್ಷೇತ್ರಕ್ಕೆ ಅದನ್ನು ಬದಲಾವಣೆ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ತಂದೆ ತಾಯಿಗಳು ಮಾಡಿ ಅವರ ಮಕ್ಕಳ ಜೀವನವನ್ನು ಇವತ್ತು ವಿದ್ಯಾಕ್ಷೇತ್ರದಲ್ಲಿ ರೂಢಿ ಮಾಡ್ಕೋಬೇಕು, ಅದರ ಮೇಲೆ ನಿಲ್ಲಿಸಬೇಕು ಅಂತಕ್ಕಂಥ ವಾದದಲ್ಲಿಟ್ಟಿದ್ದಾರೆ. ಹಾಗಾಗಿ ವಿಶೇಷವಾಗಿ ನಮ್ಮ ಸಮಾಜದ ಕಂಬಗಳು ಇವತ್ತೇನು ಈ ನಮ್ಮ ಸಭಾಂಗಣ ನಿಂತಿದೆ, ಒಂದು ಡಾಕ್ಟರ್ ರಾಜ್ಕುಮಾರ್ ಅವರು, ಬಂಗಾರಪ್ಪನವರು, ಜಾಲಪ್ಪನವರು, ಜನಾರ್ದನ್ ಪೂಜಾರಿ ಅವರು ಮತ್ತು ಹೆಚ್ ಜಿ ರಾಮುಲೂರವರು, ಕಾಗೋಡು ತಿಮ್ಮಪ್ಪನವರು, ಈ ಥರ ಅನೇಕ ನಾಯಕರುಗಳು ಇವತ್ತು ಈಗ ಈ ಸಮಾಜವನ್ನು ನಿಲ್ಲಿಸಿದ್ದಾರೆ. ಇದ್ರ ಜೊತೆಗೆ ಅನ್ನದಾನ ಮತ್ತು ವಿದ್ಯಾದಾನವನ್ನು ಗುರುಸ್ವಾಮಿ ತಾತವರು, ವೆಂಕಟಸ್ವಾಮಿ ತಾತವರು ಇವರೆಲ್ಲರೂ ಸೇರಿ ನಮ್ಮ ಹಾಸ್ಟೆಲ್ಗಳನ್ನ ಕಟ್ಟಿ ನಮ್ಮ ಕ್ಷೇತ್ರಕ್ಕೆ, ನಮ್ಮ ಈಡಿಗ ಸಮಾಜಕ್ಕೆ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ. ರಾಜಕೀಯವಾಗಿ ಅನೇಕ ಮುಖ್ಯಮಂತ್ರಿಗಳು ನಮ್ಮ ಸಮಾಜಗಳಿಗೆ ಅಲ್ಲಲ್ಲೇ ಒಂದು ಸ್ವಲ್ಪ ಸಹಾಯವನ್ನು ಕೂಡ ಮಾಡಿದ್ದಾರೆ. ಇದೇ ಸಭಾಂಗಣ ಕಟ್ಟೋದಕ್ಕೆ ನಮ್ಮ ಅನೇಕ ಮುಖ್ಯಮಂತ್ರಿಗಳು, ಯಡಿಯೂರಪ್ಪನವರಂಥವ್ರು ಇರ್ಬೋದು, ಕಾಗೋಡು ತಿಮ್ಮಪ್ಪನವರು ಆವಾಗಿನ ಸಂದರ್ಭದಲ್ಲಿ, ಮತ್ತು ಎಸ್ ಎಂ ಕೃಷ್ಣ ಅವರು, ಮತ್ತು ಇವಾಗ ನಮ್ಮ ಸಮಾಜಕ್ಕೇ, ನಮ್ಮ ಜಿಲ್ಲೆಗೆ, ನಮ್ಮ ಸಮಾಜದಿಂದ ನಮ್ಮ ತಮ್ಮವ್ರನ್ನೇ ಮಂತ್ರಿಯಾಗೂ ಕೂಡ ಇವತ್ತು ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಸಂತೋಷ ತರ್ತಕ್ಕಂಥ ವಿಚಾರನೆ. ಅವರಿಂದ ನಮ್ಮ ಸಮಾಜಕ್ಕೆ, ಶಿವಮೊಗ್ಗ ಜಿಲ್ಲೆಗೆ ಸೇವೆ ಆಗಬೇಕು. ಇನ್ನೂ ಅತಿ ಹೆಚ್ಚಿನ ಅವಕಾಶಗಳು ಸಮಾಜದಲ್ಲಿ ಅವರ ಅಧಿಕಾರ ಅವಧಿನಲ್ಲಿ ತೀವ್ರ ಸಮಾಜಕ್ಕೆ ಮಾತ್ರ ಅಲ್ಲದೆ ಶಿವಮೊಗ್ಗಕ್ಕೂ ಕೂಡ ಸಿಗಲಿ ಅಂತ ಹೇಳಿಬಿಟ್ಟು ಈ ವೇದಿಕೆಯಿಂದ ನಾನು ಆಶಿಸ್ತೀನಿ. ಮತ್ತು ಮುಂದಿನ ದಿನಗಳಲ್ಲಿ ಇದೀಗ ಸಮುದಾಯದ ಅನೇಕ ಭವನಗಳು ಅರ್ಧಕ್ಕೆ ನಿಂತಿದ್ದಾವೆ. ಅವನ್ನೆಲ್ಲದಕ್ಕೂ ಕೂಡ ಸರ್ಕಾರ ಅತಿ ಹೆಚ್ಚಿನ ಶಕ್ತಿಯನ್ನು ಕೊಡಲಿ, ಹಾಸ್ಟೆಲ್ ಮಾಡೋದಕ್ಕೆ ಅವರು ಪ್ರೇರಣೆ ಕೊಡಿ, ಮತ್ತು ನಾರಾಯಣ ಗುರುಗಳ ವಸತಿ ಶಾಲೆಗಳನ್ನು ಏನು ಹಿಂದಿನ ಸರ್ಕಾರಗಳು ಕೊಟ್ಟಿದ್ದಾವೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ಕೆಲಸಗಳಾಗಲಿ, ಮತ್ತು ನಮ್ಮ ವಿದ್ಯಾಕ್ಷೇತ್ರಕ್ಕೆ, ನಮ್ಮ ಸಮಾಜಕ್ಕೆ, ಮತ್ತು ರಿಸರ್ವೇಷನ್ಸಲ್ಲಿ ನಮಗೆ ಬರ್ತಕ್ಕಂಥ ಹಕ್ಕುಗಳೇನಿದ್ದಾವೆ ಅವೆಲ್ಲವೂ ಕೂಡ ದಕ್ಕತಕ್ಕಂಥ ಕೆಲಸ ಆಗಲಿ ಅಂತಕ್ಕಂಥ ಆಶಯದೊಂದಿಗೆ ಇವತ್ತಿನ ಈ ನಮ್ಮ ಧೀರದೇವರು ಮತ್ತು ಚಿತ್ತಾರಗೀತಿಯ ನಡೆದಿರ್ತಕ್ಕಂಥ ಅಚ್ಚುಕಟ್ಟಾಗಿ ಮಾಡಿರ್ತಕ್ಕಂಥ ಸಂಘದವ್ರಿಗೂ ಕೂಡ ವಂದಿಸಿ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.